ಆ್ಯಕ್ಚುಲಿ ಶೂಟಿಂಗ್ ಮಾಡ್ತಿದ್ದೇವಮ್ಮ, ಪಾಂಡವಪುರದ ಹತ್ರ ಕಬ್ಬಿನ ಫ್ಯಾಕ್ಟ್ರಿ ನೋಡಿಮ್ಮ ಪಾಪ, ಅದಕ್ಕೆಲ್ಲ ಬಂದು ರೈತರೇ ಅಂತ ಆ್ಯಕ್ಚುಲಿ ಇನ್ವೆಸ್ಟರ್ಸ್. ಎಷ್ಟೋ ಸಾವಿರ ಜನ ಇನ್ವೆಸ್ಟ್ ಮಾಡಿ ಅದನ್ನೊಂದು ಸೊಸೈಟಿ ಮಾಡಿದ್ರು. ಇವತ್ತು ಅದು ಪಾಳು ಬಿದ್ದೋಗಿದೆ. ಮೋಸ್ಟ್ಲಿ ಇನ್ನೊಂದ್ಸಲ ಆ ಮಿಷಿನ್ಗಳು ನಾವು ಹಾಕ್ಸೋಕ್ಕಾಗಲ್ಲಮ್ಮ. ಸೊ ಆ ಥರದ್ದು. ಸೊ ಏನಕ್ಕೆ ನಿಲ್ತು, ಯಾರು ಅದಕ್ಕೆ ಮೂಲ ಕಾರಣ? ಇಷ್ಟು ಹುಡುಕ್ಬಿಟ್ಟು ತೆಗೆದುಬಿಟ್ರು ಸಾಕಮ್ಮ. ಅದು ಒಂದು ಹೆಚ್ಚು ಕಮ್ಮಿ ಸಾವಿರಾರು ಕೋಟಿ ಇದ್ದಿದ್ದಮ್ಮ, ಅಷ್ಟೆಲ್ಲ ದೊಡ್ಡವ್ರು ನಾವು ಅಲ್ಲಮ್ಮ. ಅದನ್ನು ಆ್ಯಕ್ಚುಲಿ ಮೊನ್ನೆನೂ ಯಾರೋ ಹೇಳ್ತಾ ಕೂತರು, ಅದು ಕೆಲವು ವೇ ಆಫ್ಗಳು ಮಾಡಬೇಕಂತೆ. ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬೆಳೆಗಾರರಿಗೆ ಪಾಪ ಒಂದು ಇದಾಗುತ್ತೆ, ಮಾಡ್ಬೋದು. ಸರ್ಕಾರ ನಮ್ಮದ್ರಲ್ಲೆಲ್ಲಮ್ಮ 5 ವರ್ಷಕ್ಕೆ ಪಾಪ ಏನೇನೋ ಮಾಡ್ತಾರೆ. ನಮ್ಮಲ್ಲಿ ಅದು ನೋಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತೆ, ಕಾಣ್ ಎನಿಥಿಂಗ್ ಅಂತ. ಬಟ್ ಏನಾದ್ರು ಮಾಡ್ಬೇಕಷ್ಟೇ. ಈಗ ನೋಡ್ರಿ, ಈರುಳ್ಳಿ ಬೆಲೆ ಆ್ಯಕ್ಚುಲಿ ಗೊತ್ತಿದೆಯಲ್ಲಮ್ಮ, ಈಗ ಮೊನ್ನೆಲ್ಲ ಹಿಡಿದ್ರಂತಲ್ಲಮ್ಮ, ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ರೈತಕ್ಕೆ ಸಿಗ್ತಾ ಇರೋದು 8 ರೂಪಾಯಿ, ಇವ್ರು ಇಲ್ಲಿ 200 ರೂಪಾಯಿ 150 ರೂಪಾಯಿಗೆ ಮಾರಿದ್ರೆ ಹಂಗೆ ಯಾರ್ದು ಇದು? ಅಲ್ಲಿ ಆ್ಯಕ್ಚುಲಿ ನಾವು ಮಧ್ಯದಲ್ಲಿ ಮಾತಾಡಿದೆ ಬ್ರೋಕರ್ಸ್, ನಮ್ಮ ದಳ್ಳಾಳಿಗಳದೇ ನಾವು ಮಾತಾಡಿದ್ದು ಆ್ಯಕ್ಚುಲಿ.